ಆಹಾ ಪ್ರೋಗ್ರಾಮ್ ಅಂದ್ರೆ ಇದು ಕಣಯ್ಯ. ಅಯ್ಯಯ್ಯೋ ಆ ಹುಬ್ಳಿ ಕ್ರೌಡ್ ಏನು ಕೂಗಾಟ, ಅಯ್ಯಯ್ಯಪ್ಪ ಅವ್ರ ತಟ್ಟಿ ಚಪ್ಪಾಳಿಗೆ ನನ್ನ ಎದೆ ಗುಂಡಿಗೆನೆ ಗಡ 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 ಅಂತ ನಡಗೋಯ್ತು. ಯಪ್ಪ ಡ್ರೈವರ್ ಒಂದೊಂದು ನಿಲ್ಸು, ಗಾಡಿ ನಿಲ್ಸು. ಅಲ್ಲೋಡು ಮೌಲ್ಯ ಕಿಶನ್. ಕಿಶನ್ ಮೌಲ್ಯ. ಅಯ್ಯಯ್ಯೋ ಪಾಪಿ, ಮಕ್ಕಳು ಅನ್ನೋದನ್ನ ನೋಡ್ದೆ ಹಿಂಗ್ ಮಾಡವಳಲ್ಲ. ಒಂದ್ ಹೆಂಗ್ಸಾಗಿ ಹಿಂಗ್ ಮಾಡವಳಂದ್ರೆ ನಂಗೆ ನಂಬೋಕೆ ಆಯ್ತಾ ಇಲ್ಲ. ಹೆಂಗ್ಸ ಅವಳು, ಹೆಂಗ್ ರೂಪದಲ್ಲಿ ಬಂದಿರೋ ರಾಕ್ಷಸಿ. ಮಗ ಇದೊಡಪ್ಪ ಚಿನ್ನ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಊಟ ಮಾಡಿದ್ರಂತೆ. ಬೇಡಮ್ಮ, ಮಕ್ಳು ಊಟ ಮಾಡಿ ಎಷ್ಟ್ ದಿನ ಆಯ್ತು. ಮೊದ್ಲು ಊಟ ಮಾಡ್ಲಿ, ಆಮೇಲೆ ನಾನೇ ಸ್ನಾನ ಮಾಡಿಸಿ ಮಲಗಿಸ್ತೇನೆ. ಇದೊಳಪ್ಪ ಬಾಪುಟ ನಡಿ ನಡಿ. ನನಗೆ ಗೊತ್ತಿತ್ತು ಆನಂದ್ ಲಯನ್ ಹಾರ್ಟೆಡ್ ಮ್ಯಾನ್. ಎಂತ ಪ್ರಾಬ್ಲಮ್ ಬಂದ್ರು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ. ಈಗ ನೋಡಿ ಹೇಗ್ ಫಿನಿಕ್ಸ್ ತರ ಮತ್ತೆ ರೈಸ್ ಆಗ್ಬಿಟ್ರು. ಅಯ್ಯಯ್ಯಯ್ಯಯ್ಯೋ, ಅದಕ್ಕೆ ಅಲ್ವೇ ನೀವೀಗ ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಳಕ್ ಬಂದ್ಬಿಟ್ಟಿರೋದು. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಅಗ್ರಿಮೆಂಟ್ ನಲ್ಲಿ ಇರೋದನ್ನೆಲ್ಲ ನೀವು ಒಂದ್ಸಲಿ ಓದ್ಬಿಟ್ರೆ ನಾವೆಲ್ಲ ತಿಳ್ಕೊಂಡ್ಬಿಡ್ತೀವಿ ಅಂತ. ಆಯ್ತು ಸರ್, ನಾವು ನಿಮಗೆ 1 ವರ್ಷಕ್ಕೆ 10 ಲಕ್ಷ ರೂಪಾಯಿ ರಾಯಲ್ಟಿ ಕೊಡ್ತೀವಿ. ಅದು ನೀವು ಹಾಡೋ ಹಾಡ್ಗೆ ನಾವು ಕೊಡ್ತಿರೋ ಪೇಮೆಂಟ್ ಅಲ್ಲ ಸರ್, ಎಕ್ಸ್ಟ್ರಾ ಮನಿ. ಈ ರೀತಿ ನಾವು 5 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡ್ ಬಿಡೋಣ. ನಮ್ ಕಂಡೀಷನ್ ಏನಪ್ಪಾ ಅಂದ್ರೆ, ನೀವು ನಮ್ ಕಂಪ್ನಿ ಮಾತ್ರ ಹಾಡ್ಬೇಕಷ್ಟೇ. ಅಮ್ಮ 1 ನಿಮಿಷ ಬರ್ತೀರಾ? ಇನ್ನೇನ್ ಸರ್, ಅಗ್ರಿಮೆಂಟ್ ಸೈನ್ ಮಾಡ್ಬೋದಲ್ಲ? ಓಕೆ ಸರ್. ಮಗ 1 ನಿಮಿಷ ತಡಿಯಪ್ಪ. ಇವತ್ತು ದಿನ ಚೆನ್ನಾಗಿಲ್ವಂತೆ, ಒಂದ್ ಒಳ್ಳೆ ದಿನ ನೋಡಿ ಒಪ್ಪಂದ ಮಾಡ್ಕೊಂಡ್ರಾಯ್ತು. ಆಯ್ತವ, ತಗೊಳ್ಳಿ ಸರ್. ಆಯ್ತಮ್ಮ, ತಾವ್ ಹೇಗ್ ಹೇಳ್ತಾರೋ ಹಾಗೆ ಆಗ್ಲಿ. ಆಯ್ತು ಸರ್, ಆದ್ರೆ ನೀವು ಮಾತ್ರ ನಮ್ ಕಂಪ್ನಿಗೆ ಅಗ್ರಿಮೆಂಟ್ ಮಾಡ್ಕೋಬೇಕು. ಓಕೆ ಸರ್. ದುಡ್ಡಿನ ಪ್ರಾಬ್ಲಮ್ ಇದ್ರೆ ನೆಗೋಷಿಯೇಟ್ ಮಾಡೋಣ. ಶೋರ್. ನಾನಿನ್ ಬರ್ತೀನಿ, ನಿಮ್ Thank ಜೊತೆ you. ಟಚ್ ಅಲ್ಲಿ ಇರ್ತೀನಿ ಸರ್. ಓಕೆ, ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಬರ್ತೀನಮ್ಮ. ಬರ್ತೀವಮ್ಮ. ಅವ್ವ, ಹ? ಯಾಕವ್ವ ಈ ತರ ಮಾಡ್ದೆ? ನಾನೇ ಹೀಗ್ ಮಾಡೋಕ್ ಹೇಳ್ದೆ. ನೀನಾ? ಯಾಕೆ? ಕೇವಲ 10 ಲಕ್ಷ ರೂಪಾಯಿಗೋಸ್ಕರ ಆನಂದ್ ತಮ್ಮನ್ ತಾವು ಬೇರೆಯವ್ರಿಗೆ ಮಾರ್ಕೊಳ್ಳೋದು ಒಳ್ಳೇದಲ್ಲ ಅನ್ನಿಸ್ತು. ಅದಕ್ಕೆ ಅಂದ್ರೆ ಈ ಅಗ್ರಿಮೆಂಟ್ ನಿಂದ ಆನಂದ್ ಆ ಕಂಪನಿ ಕಂಟ್ರೋಲ್ ನಲ್ಲಿ ಇರ್ತಾರೆ ಹೊರತು ಆ ಕಂಪನಿ ಇವ್ರ ಕಂಟ್ರೋಲ್ ನಲ್ಲಿ ಇರಲ್ಲ. ಇದ್ರಲ್ಲಿ ಆನಂದ್ ಬೇರೆ ಕಂಪನಿಗೆ ಹಾಡಬಾರ್ದು ಅಂತ ಕಂಡೀಷನ್ ಇದೆಯೇ ಹೊರತು ಆ ಕಂಪನಿ ಬೇರೆಯವ್ರಿಗೆ ಹಾಡಿಸಬಾರ್ದು ಅಂತ ಕಂಡೀಷನ್ ಇಲ್ವಲ್ಲ. ಇವತ್ತು ಆನಂದ್ ಅವ್ರಿಗಿರೋ ಪಾಪ್ಯುಲಾರಿಟಿಗೆ ಆ ಕಂಪನಿಯವರು ವರ್ಷಕ್ಕೆ ಮಿನಿಮಮ್ ಅಂದ್ರೂ 10 ಆಲ್ಬಮ್ ಪ್ರೊಡ್ಯೂಸ್ ಮಾಡ್ತಾರೆ. ಅದರಿಂದ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಾರೆ. ಆದ್ರೆ ಅವರು ಇವ್ರಿಗೆ ಕೊಡ್ತಾ ಇರೋದು ಕೇವಲ 10 ಲಕ್ಷ. ಅಯ್ಯೋ, ಅದ್ರಲ್ಲಿ ಏನಮ್ಮ ತಪ್ಪು? ಬಂಡವಾಳ ಹಾಕ್ತಾರೆ, ಲಾಭ ತಗೋತಾರಪ್ಪ. ನೀವ್ ತಿಳ್ಕೊಂಡಿರೋ ಹಾಗೆ ಅವ್ರು ಯಾವ ಇನ್ವೆಸ್ಟ್ಮೆಂಟು ಮಾಡಲ್ಲ. ಅವ್ರ ಬಂಡವಾಳನೇ ಆನಂದ್ ಅನ್ನೋ ಹೆಸರು. ಇದ್ರ ಜೊತೆಗೆ ಬೇರೆಯವ್ರಿಗೆ ಹಾಡಬಾರ್ದು ಅಂತ ಆನಂದ್ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಇವ್ರ ಗುಡ್ ವಿಲ್ ನ ಪೂರ್ತಿ ಅವರೇ ಯೂಸ್ ಮಾಡ್ಕೋತಾರೆ. ಈ ರೀತಿ ಬೇರೆಯವರು ನಿಮ್ಮಿಂದ ಅನುಕೂಲ ಮಾಡ್ಕೊಂಡು ಲಾಭ ಮಾಡ್ತಿರ್ಬೇಕಾದ್ರೆ ನಾವೇ ಯಾಕೆ ಒಂದು ಕ್ಯಾಸೆಟ್ ಕಂಪನಿ ಓಪನ್ ಮಾಡಬಾರದು? ಅವ್ವ, ಸಂಗೀತ ಹೇಳ್ತಾ ಇರೋದು ಸರಿಯಾಗಿದೆ ಕಣವ. ನಾವು ನಮ್ದೇ ಒಂದು ಕಂಪ್ನಿ ಶುರು ಮಾಡೋಣ. ಅದಕ್ಕೆ ಅಪ್ಪನ ಹೆಸರು ಇಡೋಣ. ಮಾಡೋಣ ಮಾಡೋಣ. ಅದಕ್ಕೆ ಯಾಕ್ರಿ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಕಂಪನಿ ಶುರು ಮಾಡ್ಬಿಟ್ರೆ ಎಲ್ಲ ಆಗೋಯ್ತು ಅನ್ಕೊಂಡ್ಬಿಟ್ರಾ? ಕ್ಯಾಸೆಟ್ ಕಂಪನಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಮೈಕ್ ಹಿಡ್ಕೊಂಡು ಹಾಡು ಹೇಳ್ದಾಗೆ ಅನ್ಕೊಂಡ್ಬಿಟ್ಟಿದ್ದಾನೆ. ಸರ್, ಮ್ಯೂಸಿಕ್ ಡೈರೆಕ್ಟರ್ ಆಗಿ ರಾಜೇಶ್ ರಾಮನಾಥ್ ಅವ್ರನ್ನ ಬುಕ್ ಮಾಡಿದ್ದಾರೆ. ಜೊತೆಗೆ ಸಿಂಗರ್ ಆಗಿ ಶ್ರುತಿ ಅವ್ರನ್ನ ಬೇರೆ ಬುಕ್ ಮಾಡಿದಾರಂತೆ ಸರ್. ಮಾಡ್ಲಿ, ನೀವೀಗ ಅರ್ಜೆಂಟ್ ಆಗಿ ಒಂದ್ ಕೆಲಸ ಮಾಡಿ. ಶ್ರುತಿ ಮನೆಗೆ ಹೋಗಿ ಅವಳು ಎಷ್ಟು ದುಡ್ಡು ಕೇಳಿದ್ರು ಕೊಟ್ಟು ಅವಳನ್ನ ನಮ್ ಕಂಪ್ನಿ ಜೊತೆ ಟೈ ಅಪ್ ಮಾಡಿ ಅಗ್ರಿಮೆಂಟ್ ಮಾಡಿಸಿ.
ಅವನ್ ಇದ್ರಲ್ಲಿ ಹೇಗ್ ಗೆಲ್ತಾನೋ ನಾನು ನೋಡ್ತೀನಿ. ಅಯ್ಯೋ ಗುರು, ಏನು? ಒಂದ್ ನಿಮಿಷ ಬಾಯ್ಲಿ. ಯಾಕೇನಾಯ್ತು? ಶ್ರುತಿ ಅವರು ಹಾಡಕ್ ಬರ್ತಾ ಇಲ್ವಂತೆ. ಯಾಕಂತೆ? ಅದೇ ಅವತ್ತು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡಕ್ ಬಂದಿದ್ರಲ್ಲ ಅರುಣ್ ಆಡಿಯೋದವ್ರು, ಅವರು ಶ್ರುತಿ ಅವ್ರ ಟೈ ಅಪ್ ಮಾಡ್ಕೊಂಡು ನೆನ್ನೆನೆ ಅಗ್ರಿಮೆಂಟ್ ಮಾಡ್ಬಿಟ್ಟಿದಾರಂತೆ. ಅದಕ್ಕೆ ಅವ್ರು ಆಡಕ್ ಬರ್ಲ್ವಂತೆ. ಓ ಶಿಟ್, ಅದನ್ನ ಮೊದ್ಲು ಹೇಳಕ್ ಏನಾಗಿತ್ತಂತೆ? ಈ ತರ ಕೊನೆ ಮೂಮೆಂಟ್ ಅಲ್ಲಿ ಕೈ ಕೊಟ್ರೆ? ಸರಿ ಆಗಿದ್ದು ಆಗೋಯ್ತು, ಈಗೇನ್ ಮಾಡೋಣ ಹೇಳು? ಅರ್ಜೆಂಟ್ ಯಾವ ಸಿಂಗರು ಸಿಗ್ತಾ ಇಲ್ಲ, ರೆಕಾರ್ಡಿಂಗ್ ನಿಲ್ಸ್ಬಿಡೋಣ. ನೋ ಯಾವುದೇ ಕಾರಣಕ್ಕೂ ವಾಯ್ಸ್ ಮಿಕ್ಸಿಂಗ್ ಮಾತ್ರ ನಿಲ್ಬಾರ್ದು. ನಾವು ಸೋತಾಗೆ. ಯಾಕೆ, ಏನಾಯ್ತು? ಪಾಲಿಟಿಕ್ಸ್ ಸ್ಟಾರ್ಟ್ ಆಯ್ತು. ಶ್ರುತಿ ನಮ್ಗೆ ಆಡ್ಬಾರ್ದು, ನಾವ್ ಇದ್ರಲ್ಲಿ ಗೆಲ್ಬಾರ್ದು ಅಂತ ನನ್ನ ಹತ್ರ ಟೈ ಅಪ್ ಮಾಡಕ್ ಬಂದಿರಲ್ಲ ಆ ಅರುಣ್ ಆಡಿಯೋಸ್ ಅವರು ಈಗ ಅವಳನ್ನ ಬ್ಲಾಕ್ ಮಾಡಿದ್ದಾರೆ. ಎಸ್ಟಾಬ್ಲಿಷ್ ಸಿಂಗರ್ ಅಂದ್ರೆ ತಾನೇ ಈ ರಾಜಕೀಯ. ಯಾವ್ದಾದ್ರೂ ಹೊಸ ವಾಯ್ಸ್ ಹಾಕೋಣ, ನಿಮ್ ಕಂಪ್ನಿಯಿಂದ ಹೊಸ ಸಿಂಗರ್ ಪರಿಚಯ ಮಾಡಿಸ್ದಾಗುತ್ತೆ. ಅದೇನೋ ಸರಿ ಸರ್, ಆದ್ರೆ ಈಗ ತಕ್ಷಣಕ್ಕೆ ಹೊಸ ವಾಯ್ಸ್ ಎಲ್ಲಿಂದ ತರೋದು? ನಮ್ ಸಂಗೀತನ ಹಾಡ್ ಹೇಳಿದ್ರೆ ಹೆಂಗೆ? ಅಯ್ಯಯ್ಯೋ, ನಾನ್ ಹಾಡೋದು ಅಂದ್ರೆ ಯಾಕೆ ಆಗ್ಬಾರ್ದವ? ನೀನು ಆ ಮಕ್ಕಳನ್ನ ಮಲಗಿಸ್ಬೇಕಾದ್ರೆ ಹಾಡೇಳು ಮಲಗಿಸ್ತಾ ಇದ್ದದನ್ನ ನಾನೇ ನೋಡಿದೀನಿ. ನೀನ್ ಹಾಡೇಳದು ಇವ್ರಿಗೆ ಸರಿ ಆಗದೆ ಅಂತ ಅನ್ಸಿರೆ ಯಾಕೆ ಆಡ್ಬಾರ್ದು? ಅವ ನಾನು ಆಫೀಸ್ಗೆ ಹೊರಟು ಬರ್ತೀನವ. ಯೋನ್ ಹುಡುಕ್ತಿದ್ಯೋ? ಏನಿಲ್ಲವಾ, ಸಂಗೀತ ಇಲ್ಲವಾ? ಅವಳ ಅವ್ರವ್ನ ಆಪ್ಲೇಸನಿಸ್ಯ ಮಾತಾಡ್ಬೇಕು ಅಂತ ಆಸ್ಪತ್ರೆಯಿಂದ ಡಾಕ್ಟ್ರಪ್ಪ ಫೋನ್ ಮಾಡಿದ್ರು. ಅಲ್ಗ್ ಹೋಗವಳೆ, ಅಲ್ಲಿ ಮಾತಾಡ್ಕೊಂಡು ಅಲ್ಲಿಂದಲೇ ಆಫೀಸಿಗೆ ಬೋತಾಳಂತೆ. ಸರಿ ಕಣವ. ನಮಸ್ಕಾರ. 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 ಸಂಗೀತ, ಬ್ಲೈಂಡ್ ಸ್ಕೂಲ್ ಇನ್ವಿಟೇಷನ್ ಕಾರ್ಡ್. ಹಾಸ್ಪಿಟಲ್ಗೆ ಹೋಗಿದ್ದಂತೆ, ಏನಾಯ್ತು? ಫೆಬ್ರವರಿ 23ನೇ ತಾರೀಕು ನಮ್ ತಾಯಿಗೆ ಆಪರೇಷನ್ ಡೇಟ್ ಫಿಕ್ಸ್ ಆಯ್ತು. ಫೆಬ್ರವರಿ 23? ಅವತ್ತೇ ಬ್ಲೈಂಡ್ ಸ್ಕೂಲ್ ಪ್ರೋಗ್ರಾಮ್ನ ಫಿಕ್ಸ್ ಮಾಡಿ ಅವ್ರ ಟಿಕೆಟ್ಸ್ ಕೂಡ ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ. ಇರು, ಅವ್ರನ್ನ ಈಗ್ಲೇ ಕರೆದ್ಬಿಟ್ಟು ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಕ್ ಹೇಳ್ತೀನಿ. ಪರವಾಗಿಲ್ಲ, ಬೇಡ ಬೇಡ, ಅವ್ರಿಗಾಗ್ಲೇ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಡಿಸಪಾಯಿಂಟ್ ಮಾಡೋದ್ ಬೇಡ. ಅಲ್ಲ ಸಂಗೀತ, ಆಪರೇಷನ್ ಟೈಮ್ನಲ್ಲಿ ನೀನಲ್ಲಿ ಇರ್ಲೇಬೇಕಾಗತ್ತೆ. ನಾನು ಅವ್ರಿಗೆ ಹೇಳಿ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿಸ್ತೀನಿ. ಬೇಡ, ಒಂದ್ ಒಳ್ಳೆ ಕೆಲ್ಸ ನನಗೋಸ್ಕರ ಪೋಸ್ಟ್ಪೋನ್ ಆಗೋದು ನನ್ಗಿಷ್ಟ ಇಲ್ಲ. ನಾನ್ ಇಲ್ಲಿಗ್ ಬಂದಿದ್ದು ಮುಖ್ಯವಾಗಿ ನನ್ ತಾಯಿ ಜೀವ ಉಳಿಸ್ಕೊಳ್ಳೋಕೆ ಆಗಿದ್ರು. ನೀವೊಬ್ರು ಸಹಾಯಕ್ಕೆ ಅಂತ ಮಾಡ್ತಿರೋ ಒಳ್ಳೆ ಕೆಲ್ಸದಲ್ಲಿ ಭಾಗಿಯಾಗೋದು ನನ್ ಕರ್ತವ್ಯ. ಅದು ಅಲ್ದೆ ನನ್ ತಾಯಿ ಆಪರೇಷನ್ ಆದ್ಮೇಲೆ ನಾನು ಇಲ್ಲಿಗ್ ಬಂದ್ ಕೆಲ್ಸ ಮುಗಿಯತ್ತೆ. ನಾನು ಅವ್ರ ಜೊತೆ ಊರಿಗೆ ವಾಪಸ್ ಹೋಗ್ಬೇಕಾಗತ್ತೆ. ಅವ್ರ ಗುಣ ಆಗ್ಬೇಕು ಅಂದ್ರೆ ನಾನು ಅವ್ರ ಜೊತೆಲೇ ಇರ್ಬೇಕಾಗತ್ತೆ. ಅದಕ್ಕೆ ಆವತ್ತಿನ ಪ್ರೋಗ್ರಾಮ್ನಲ್ಲಿ ನಾನ್ ನಿಮ್ ಜೊತೆಲಿ ಹಾಡೋದು ನನಗ್ ಕೊನೆ ಅವಕಾಶ ಆಗಿರ್ಬೋದು. ಆಮೇಲೆ ನಾನು ಹಾಡೋದೇ ನಿಲ್ಲಿಸ್ಬಹುದು. ಅದಕ್ಕೆ ಈ ಅವಕಾಶನ ಕಳ್ಕೊಳಕ್ಕೆ ನನ್ಗಿಷ್ಟ ಇಲ್ಲ. ಗುರು, ಓಹೋ ಏನಣ್ಣ ಸಿಕ್ಕಾಪಟ್ಟೆ ಡೀಪ್ ಫೀಲಿಂಗ್ ಅಲ್ಲಿ ಯೋಚನೆ ಮಾಡ್ತಾ ಇದ್ಯಾ? ಏನ್ ಸಮಾಚಾರ? ಏನಿಲ್ಲಪ್ಪ. ಏನೂ ಇಲ್ವಾ? ನೀನ್ ನೋಡಿದ್ರೆ ನನ್ಗೆ ಹಂಗ ಅನಿಸ್ತಾ ಇಲ್ವೇ? ಎಲ್ಲೋ ಏನೋ ಎಡವಟ್ಟಾಗಿರ್ಬೇಕು. ಅದೇನು? ಅದೇನಿಲ್ಲ ಬಿಡಪ್ಪ. ಏನಿಲ್ವಾ? ಸರಿ ಬಿಡಪ್ಪ, ಏನಿಲ್ಲ ಅಂದ್ಮೇಲೆ ನಾನು ಕೇಳಿಸ್ಕೊಳಕ್ ರೆಡಿ ಇಲ್ಲ. ನಾನ್ ಬರಲ್ಲ. ಅದು ಅದೇ 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 ಅದೇನು ಅಂತ ಕೇಳ್ತಾ ಇರೋದು. ಅಲ್ಲ, ಅದು ನಮ್ ಸಂಗೀತನ ಬಗ್ಗೆ ನಿಂಗೇನನ್ಸುತ್ತೆ? ಏನನ್ಸುತ್ತೆ? ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿ ಹಾಡ್ತಾಳೆ, ಒಂದು ಚೂರ ಅಹಂಕಾರ ಇಲ್ಲ, ಒಳ್ಳೆ ಫ್ಯೂಚರ್ ಇದೆ ಅನ್ಸುತ್ತೆ. ಅದಲ್ಲಪ್ಪ, ನನ್ನ ಸಂಗೀತ ಕಾಂಬಿನೇಷನ್ ಹೇಗಿದೆ? ಅದನ್ನ ನಾನೇನೇ ಹೇಳಿ, ಇಡೀ ಕರ್ನಾಟಕದ ಜನತನೇ ಹೇಳ್ತಾ ಇದೆ, ನಿಮ್ಮಿಬ್ಬರದು ಸೂಪರ್ ಜೋಡಿ, ವಾಯ್ಸ್ ಮೇಡ್ ಫಾರ್ ಈಚ್ ಅದರ್ ಅಂತ. ಅದೇನೋ ಸರಿ, ಹಾಗೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ಸಲ್ವಾ? ಓಹೋ,
ನೀವ್ ಆ ರೂಟಲ್ಲಿ ಬರ್ತಾ ಇದೀರಾ ಬ್ರದರ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಹೊಸ ಲವ್ ಸ್ಟೋರಿನಾ? ಏಯ್ ಇಲ್ಲ, ಹಾಗೇನಿಲ್ಲ. ಸಂಗೀತ ನನ್ನ ಜೀವನದಲ್ಲಿ ಬಂದು ನನಗ್ ಸಹಾಯ ಮಾಡಿದಾಗ ನನಗೆ ಅವಳ ಬಗ್ಗೆ ಅಭಿಮಾನ ಬಂತು. ನಾನು ಇದನ್ನ ಬರೀ ಅಭಿಮಾನ ಅಂತ ಮಾತ್ರ ಅನ್ಕೊಂಡಿದ್ದೆ. ಆದ್ರೆ ಬ್ಲೈಂಡ್ ಸ್ಕೂಲ್ ಬೆನಿಫಿಟ್ ಶೋನೆ ಅವಳು ನನ್ನ ಜೊತೆ ಆಡೋ ಕೊನೆ ಪ್ರೋಗ್ರಾಮ್. ಅದಾದ್ಮೇಲೆ ಅವಳು ಊರು ವಾಪಸ್ ಹೊಟ್ಟೋಗ್ತಾಳೆ ಅಂತ ಗೊತ್ತಾದ್ಮೇಲೆ ನಂಗೆ ಯಾಕೋ ಒಂಥರ ಆಗ್ತದೆ ಕಣೋ. ಇದುವರೆಗೂ ನನ್ನ ಜೀವನದಲ್ಲಿ ಯಾವತ್ತೂ ಈ ತರ ಆಗಿರ್ಲಿಲ್ಲ. ಅವಳು ಆಮೇಲೆ ನನ್ನ ಜೊತೆ ಇರಲ್ಲ ಅನ್ನೋದನ್ನ ನನ್ನ ಮನ್ಸು ಒಪ್ಕೋತಾನೆ ಇಲ್ಲ. ಇದ್ಯಾಕೆ ಈಗ ಆಗ್ತಾ ಇದೆ ಅಂತ ನಾನು ಬಹಳ ಯೋಚನೆ ಮಾಡಿದ್ಮೇಲೆ ನನ್ಗೀಗ ಅನ್ನಿಸ್ತಾ ಇದೆ, ನಾನು ನಂಗೆ ಗೊತ್ತಿಲ್ಲದೆ ಸಂಗೀತನ ಪ್ರೀತಿಸ್ತಾ ಇದ್ದೀನಿ. ಸಂಗೀತ ಇಲ್ಲದೆ ನನ್ನ ಜೀವನ ಹೇಗಿರುತ್ತೆ ಅಂತ ಊಹಿಸ್ಕೊಳ್ಳೋಕ್ಕೂ ನನ್ನ ಕೈಲಿ ಸಾಧ್ಯ ಇಲ್ಲ. ಈ ವಿಷಯ ನಮ್ಮನ್ನ ಹತ್ರ ಹೇಳೋಣ ಅಂತಂದ್ರೆ ನಂಗೆ ಧೈರ್ಯನೂ ಇಲ್ಲ. ಅದಕ್ಕೆ ನೀನೇ ಅಮ್ಮನ ಹತ್ರ ಮಾತಾಡಿ ನಾನು ಸಂಗೀತನ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತೀಯಾ?